ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9/9/25. मुरली महावाक्यಗಳು. मीठे बच्चे, अपने ऊपर आपे ही कृपा करनी है। पढ़ाई में गैलप करो, कोई भी विकर्म करके अपना रजिस्टर खराब नहीं करो। ಮಧುರ ಮಕ್ಕಳೇ, ತಮ್ಮ ಮೇಲೆ ತಾವೇ ಕೃಪಾ ಮಾಡಿಕೊಳ್ಳ್ರಿ. ವಿದ್ಯೆಯಲ್ಲಿ ಗ್ಯಾಲಪ್ ಮಾಡ್ಕೊಳ್ಳಿ. ಯಾವುದೇ ವಿಕರ್ಮವನ್ನ ಮಾಡಿ ತಮ್ಮ ರಿಜಿಸ್ಟರ್ ಅನ್ನ ಖರಾಬ್ ಮಾಡ್ಕೋಬೇಡ್ರಿ. ತಮ್ಮ ಮೇಲೆ ತಾವೇ ಕೃಪೆಯನ್ನ ಮಾಡ್ಕೊಳ್ಳೋದು ಅಂದ್ರೆ ಆತ್ಮನ ಮೇಲೆ ಕೃಪಾ ಅಲ್ಲ, ಆತ್ಮನ ಮೈಂಡ್ ಒಳಗ ಯಾವುದು ಕಲಿಯುಗದ ಸ್ಕ್ರಿಪ್ಟ್ ನಡೀತಾ ಇದೆ, ಕಲಿಯುಗದ ಸ್ಟೋರಿ ಕಂಟಿನ್ಯೂ ಇದೆ, ಆ ಒಂದು ಕಲಿಯುಗದ ದೇಹವಾನದ ಯಾವ ನೆನಪುಗಳು, ಯಾವ ಅನುಭವಗಳು ಹಾಗೂ ಸೆನ್ಸೇಷನ್ಸ್ ಇವೆಲ್ಲ ಮೈಂಡ್ ಅಲ್ಲಿ ತುಂಬಿವೆ. ಇವೆಲ್ಲವುಗಳನ್ನ ಈ ಎಲ್ಲಾ ಪ್ರೋಗ್ರಾಮ್ ಡಿಲೀಟ್ ಮಾಡಿ ಅದೇ ಮೈಂಡ್ ಒಳಗ ಸತ್ಯುಗದ ಹೊಸ ಏಕತೆಯ ಸ್ಕ್ರಿಪ್ಟ್ ಅನ್ನ ಇಮರ್ಜ್ ಮಾಡ್ಕೊಳ್ಳುವಂತಹ ಪ್ರೋಗ್ರಾಮಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ನೀವೇ ಕೃಪಾ ಮಾಡ್ಕೋಬೇಕಾಗಿದೆ. ಇಲ್ಲಿವರೆಗೆ ಕಲಿಯುಗದ ಹ್ಯೂಮನ್ ಮೈಂಡ್ ಏನ್ ತಿಳ್ಕೊಂಡಿದೆ ಅಂದ್ರೆ, ನಾನು ದೇಹ, ನಾನು ಸ್ತ್ರೀ ಪುರುಷ, ಜ್ಞಾನಿ ಯೋಗಿ, ಹೀಗೆ ಅನೇಕ ದೇಹವಾನದ ಲೇಯರ್ಸ್ ಆತ್ಮನ ಮೈಂಡ್ ಮೇಲೆ ಏರಿದೆ. ಇದೆಲ್ಲವನ್ನ ಇಳಿಸ್ಕೊಳ್ಳೋ ಸಲುವಾಗಿ ಮನಸ್ಸನ್ನ ಬಾಬಾಗೆ ಅರ್ಪಣೆ ಮಾಡಿ ಮನ್ಮನಾಭವಗೊಳಿಸಿ ಈ ಮನಸ್ಸನ್ನ ಮತ್ತೆ ಆತ್ಮನ ಮೂಲ ಸ್ಥಿತಿಗೆ ಮರಳಿಸೋ ಸಲುವಾಗಿ, ಆತ್ಮನ ಮನಸ್ಸನ್ನು ಸಂಪೂರ್ಣ ಸತೋಪ್ರಧಾನ ಮಾಡುವ ಸಲುವಾಗಿ ಬಾಬಾ ಹೇಳ್ತಾರೆ, ನಿರಂತರ ಮನಸ್ಸನ್ನ ಬಾಬಾಗ ಅರ್ಪಣೆ ಮಾಡ್ತಾ ಇರಬೇಕು. ಮನಸ್ಸಿನ ಏನೇ ವಿಚಾರಗಳು, ಭಾವನೆಗಳು, ಇಚ್ಛೆಗಳಿವೆ ಅವೆಲ್ಲವನ್ನ ಅದೆಲ್ಲದರಿಂದ ತನ್ನನ್ನು ಡಿಟ್ಯಾಚ್ ಅನುಭವ ಮಾಡ್ತಾ ತನ್ನೊಳಗೆ ತಾನು ಸಂಪೂರ್ಣ ಸತ್ಯದ ಅನುಭವ ಮಾಡುವುದೇ ಕೃಪಾ ಮಾಡ್ಕೊಳ್ಳೋದಾಗಿದೆ. ಅಪೂರ್ಣವಾದ ಮನಸ್ಸಾಗ್ಲಿ, ಅಪೂರ್ಣವಾದ ಕ್ಯಾರೆಕ್ಟರ್ ಒಳಗಿನ ಇಚ್ಛೆಗಳಾಗ್ಲಿ ಇದ್ಯಾವುದೂ ನಾನಲ್ಲ, ನಾನು ಸಂಪೂರ್ಣ ಸತೋಪ್ರಧಾನ ಸತ್ಯ ಆತ್ಮ ಇದ್ದೀನಿ ಎನ್ನುವಂಥ ಸ್ಮೃತಿಯಲ್ಲಿ ಇರುವುದೇ ತಮ್ಮ ಮೇಲೆ ತಾವು ಕೃಪಾ ಮಾಡ್ಕೊಳ್ಳೋದಾಗಿದೆ. ಈ ವಿದ್ಯೆಯನ್ನ ಗೆಲಪ್ ಮಾಡ್ಕೊಳ್ರಿ ಅಂತಾರ ಬಾಬಾ. ವಿದ್ಯೆಯ ಗೆಲಪ್ ಮಾಡ್ಕೊಳ್ಳೋದು ಅಂತಂದ್ರೆ, ಒಂದು, ನಾನು ಆತ್ಮ ಈ ಜ್ಞಾನ ಮಾರ್ಗದಲ್ಲಿ ನಡೆಯೋಕ್ಕಿಂತ ಮೊದಲು ಏನೆಲ್ಲ ಮಹಾವಾಕ್ಯಗಳ ಮಿಸ್ಸಿಂಗ್ ಆಗಿದೆ, ಹಾಗೂ ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೂ ಕೂಡ ಬಹಳಷ್ಟು ಮಹಾವಾಕ್ಯಗಳು, ಬಹಳಷ್ಟು ಅನುಭವಗಳು, ಸತ್ಯತೆ ಅನುಭವ, ಆತ್ಮನ ಸಂಪೂರ್ಣತೆ ಅನುಭವದೇನು ಗೆಲಪ್ ಮಾಡ್ಕೋಬೇಕಾಗಿದೆ, ತುಂಬ್ಕೋಬೇಕಾಗಿದೆ, ಅದನ್ನ ತುಂಬಿಕೊಳ್ಳ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಸಂಪೂರ್ಣ ಜ್ಞಾನದಿಂದಲೇ ಸಂಪೂರ್ಣ ಪ್ರಾಪ್ತಿ, ಸಂಪೂರ್ಣತೆಯ ಅನುಭೂತಿ ಆಗ್ತದೆ. ಆ ಸಂಪೂರ್ಣ ಸತ್ಯದ ಅನುಭವ ಮಾಡೋದಕ್ಕಾಗಿ ವಿದ್ಯೆಯನ್ನ ಸಂಪೂರ್ಣವಾಗಿ ಅರಿಬೇಕಾಗ್ತದೆ, ತುಂಬಿಕೊಳ್ಬೇಕಾಗ್ತದೆ ನಮ್ಮೊಳಗ. ಅದಕ್ಕೆ ಎಲ್ಲಾ ಹಿಂದೆ ಏನ್ ಮಿಸ್ಸಿಂಗ್ ಆಗಿದೆ ಅದೆಲ್ಲವನ್ನ ಗ್ಯಾಲಪ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. कोई भी विकर्म करके अपना रजिस्टर खराब नहीं करना. ಯಾವ್ದಾದ್ರೂ ವಿಕರ್ಮ ಮಾಡಿ ತಮ್ಮ ರಿಜಿಸ್ಟರ್ ಅನ್ನ ಖರಾಬ್ ಮಾಡ್ಕೊಳ್ಬೇಡ್ರಿ ಅಂದ್ರೆ ಬಾಬಾ ಹೇಳ್ತಾರೆ, ತಮ್ಮ ಒಂದು ಕ್ಯಾರೆಕ್ಟರ್ ಒಳಗ ಅಥವಾ ರೋಲ್ ಒಳಗ ಏನೇ ಒಂದು ಡಿಫೆಕ್ಟ್ ಆಗ್ತಾ ಇದೆ, ಅಥವಾ ಏನೇ ಒಂದು ಕಲಿಯುಗದ ಅನುಸಾರ ಕರ್ಮ ಆಗ್ತಾ ಇದೆ, ಕಲಿಯುಗ ಅನುಸಾರ ಒಂದು ಪಾರ್ಟ್ ಅಲ್ಲಿ ಕುಂದುಕೊರತೆ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಯಾವುದು ನಾನಲ್ಲ, ನಾನಂತ ಅನ್ಕೊಳ್ಳೋದು ಅಥವಾ ಇಲ್ಲಿ ನಡೀತಾ ಇರೋದು ರಿಯಲ್ ಅಂತ ಭಾವಿಸೋದೇ ವಿಕರ್ಮ ಮಾಡೋದು ಅಂತಾರ ಬಾಬಾ. ಅಂದ್ರೆ ಭಲೆ ಕ್ಯಾರೆಕ್ಟರ್ ಒಳಗ ಏನೋ ಒಂದು ತಿನ್ಬೇಕನ್ನುವಂತ ಇಚ್ಛಾ ಇದೆ, ಅಥವಾ ಕ್ರೋಧದ ಒಂದು ಭಾವನೆನೇ ಉತ್ಪನ್ನ ಆಗಿದೆ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ, ನಾನ್ ಕ್ರೋಧ ಮಾಡಿದೆ ಅನ್ನುವ ವ್ಯರ್ಥ ಭಾವದ ಹೊರೇನೂ ನಿನ್ ಮೇಲೆ ಹೊತ್ಕೋಬೇಡ. ಅಥವಾ ಇಷ್ಟೆಲ್ಲ ಸೇವೆ ಮಾಡಿದೆ, ಇಷ್ಟೆಲ್ಲ ನನ್ನಿಂದ ಆಯ್ತು, ಭಲೆ ಬಾಬಾ ನನಗ ನಿಮಿತ್ತ ಮಾಡಿದಾರತ್ತಂದ್ರೂ ಕೂಡ ಸೂಕ್ಷ್ಮವಾಗಿ ನನ್ನ ಮೂಲಕ ಈ ಸೇವೆ ಆಯ್ತಲ್ಲ ಅನ್ನುವಂತ ಖುಷಿ ಫೀಲಿಂಗ್ ಆಗ್ತದಲ್ಲ, ಇದು ಕೂಡ ವಿಕರ್ಮದಲ್ಲೇ ಜಮಾ ಆಗ್ತದೆ. ಯಾಕೆ ಅಂದ್ರೆ ಡ್ರಾಮಾ ಅನುಸಾರ ಬಾಬಾ ಹೇಳ್ತಾರೆ, ಡ್ರಾಮಾದೊಳಗ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ವೈಬ್ರೇಷನ್ಸ್, ಪ್ರತಿ ಥಾಟ್ಸ್, ಫೀಲಿಂಗ್ಸ್ ಮೊದಲೇ ಫಿಕ್ಸ್ ಇದೆ. ಫಿಕ್ಸ್ ಇದೆ ಅಂತಂದ್ಮೇಲೆ ಡ್ರಾಮಾ ಕ್ಯಾರೆಕ್ಟರ್ನ ಮೂಲಕ ಏನೆಲ್ಲ ಕರ್ಮ ಆಗ್ಬೇಕು ಅದನ್ನ ಮಾಡಿಸ್ತಾ ಇದೆ. ಈ ಸೃಷ್ಟಿ ನಾಟಕದಲ್ಲಿ ಯಾವೆಲ್ಲ ದೃಶ್ಯಗಳು ಮೊದಲೇ ನೂಂದಿದೆ ಅದು ಸಮಯ ಅನುಸಾರ ಓಪನ್ ಆಗ್ತಾ ಇದೆ. ಅಂದ ಮೇಲೆ ಯಾವುದೇ ಒಂದನ್ನ ನಾನ್ ಮಾಡಿದೆ ಅಂತಂತೀನಂತಂದ್ರೆ ಇದು ಅಜ್ಞಾನ. ನಾನು ಮಾಡಿದೆ, ಯಾಕಂದ್ರೆ ನಾನು ಆತ್ಮ ಇದ್ದೀನಿ,
ಆತ್ಮ ಅಕರ್ತಾ ಇದೆ, ಆತ್ಮ ಅಸೋಚ್ತಾ ಇದೆ, ಆತ್ಮ ಏನು ಮಾಡೋದಿಲ್ಲ, ಆತ್ಮ ಥಾಟ್ ಕ್ರಿಯೇಟ್ ಮಾಡೋದಿಲ್ಲ. ಮೈಂಡ್ ಥಾಟ್ ಕ್ರಿಯೇಟ್ ಮಾಡ್ತದೆ, ಆದ್ರೆ ಕರ್ಮ ಮಾಡೋದಿಲ್ಲ. ಕರ್ಮ ನಾನೇ ಮಾಡ್ತಿದ್ದೀನಿ ಎನ್ನುವಂಥ ಭ್ರಮೆಯೊಳಗೆ ಬರ್ತದ ಮನಸ್ಸು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಯಾವುದೇ ಒಳ್ಳೆ ಕರ್ಮ ನಾನ್ ಮಾಡಿದ್ದೀನಿ, ಸೇವೆ ನಾನ್ ಮಾಡಿದ್ದೀನಿ ಅನ್ನುವಂಥ ಕ್ರೆಡಿಟ್ ತಗೊಳ್ಳೋದು ಕೂಡ, ಸ್ವೀಕಾರ ಮಾಡೋದು ಕೂಡ ವಿಕರ್ಮನೇ. ಅಥವಾ ನನ್ನಿಂದ ತಪ್ಪು ಕರ್ಮ ಆಯ್ತು ಅಂತ, ನನ್ನಿಂದ ತಪ್ಪು ಕರ್ಮ ಆಯ್ತು ಅಂತೀರಂದ್ರೆ ಇವಾಗ ಕಾನ್ಶಿಯಸ್ ಅಲ್ಲಿ ಏನಿದೆ, ನಾ ಆತ್ಮ ಅಕರ್ತ ಅಸೋಚಿತ ಸಂಪೂರ್ಣ ಸತ್ಯ ಅನ್ನೋ ಸ್ಮೃತಿ ಇಲ್ಲ. ನನಗೆ ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ಬಿಕೆ ಅಂತ ತಿಳ್ಕೊಂಡಿದ್ದೀನಿ, ಅದಕ್ಕೆ ನನ್ನಿಂದ ತಪ್ಪಾಯ್ತು ಅಂತ ಅನ್ಕೋತೀವಿ. ಸೊ ಇದಕ್ಕೂ ಬಾಬಾ ಹೇಳ್ತಾರ ರಿಜಿಸ್ಟರ್ ಖರಾಬ್ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟು ಸೂಕ್ಷ್ಮ ಇದೆ. ಹಾಗೆ ನೋಡಿದ್ರೆ ಬಾಬಾ ಹೇಳ್ತಾರೆ ನಮ್ಮ ಸ್ಥೂಲ್ ಕ್ಯಾರೆಕ್ಟರ್ ಒಳಗ ಯಾವುದೇ ತಪ್ಪುಗಳಾಗದಂತೆ ಗಮನ ವಹಿಸೋದು ಕೂಡ ಇದು ಕೂಡ ಈಶ್ವರಿಯ ನಿಯಮ ಆಗಿರೋದ್ರಿಂದ ತಮ್ಮ ರಿಜಿಸ್ಟರ್ ಅನ್ನ ಖರಾಬ್ ಮಾಡ್ಕೊಳ್ಳದಂತೆ ಗಮನ ಕೊಡ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, इस ऊंची पढ़ाई में पास होने के लिए मुख्य शिक्षा कौन सी मिलती है, उसके लिए किस बात पर विशेष अटेंशन चाहिए? ಈ ಒಂದು ಶ್ರೇಷ್ಠ ವಿದ್ಯೆಯಲ್ಲಿ ಪಾಸ್ ಆಗುವುದಕ್ಕಾಗಿ ಯಾವ ಒಂದು ಮುಖ್ಯ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ, ಅದಕ್ಕಾಗಿ ಯಾವ ಮಾತಿನ ಮೇಲೆ ವಿಶೇಷ ಗಮನವನ್ನ ಕೊಡಬೇಕಾಗಿದೆ? ಅಂಡರ್ಲೈನ್. ಈ ಒಂದು ಶ್ರೇಷ್ಠ ವಿದ್ಯೆ, ಇದಕ್ಕಿಂತ ಶ್ರೇಷ್ಠ ವಿದ್ಯೆ ಇಡೀ ಕಲ್ಪದಲ್ಲೂ ಇಲ್ಲ. ಇವತ್ತು ಜಗತ್ತಿನಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಆಗ್ಲಿ, ಯಾವುದೇ ಮಹಾನಾತ್ಮರ ಮಹಾವಾಕ್ಯಗಳಾಗ್ಲಿ ಇಷ್ಟು ಶ್ರೇಷ್ಠ ವಿದ್ಯೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವ ವಿದ್ಯೆಯಿಂದ ಜೀವನ್ಮುಕ್ತಿ ಪ್ರಾಪ್ತ ಆಗ್ತದ, ಯಾವ ವಿದ್ಯೆಯಿಂದ ನಿಶ್ಚಿಂತ ಸ್ಥಿತಿ ಅನುಭೂತಿ ಆಗ್ತದ, ಸಂಪೂರ್ಣ ಸತ್ಯದ ಅರಿವಾಗ್ತದೋ ಅದೇ ಶ್ರೇಷ್ಠ ವಿದ್ಯೆ. ಅಂದಮೇಲೆ ಇಂಥ ಒಂದು ಶ್ರೇಷ್ಠ ವಿದ್ಯೆಯೊಳಗ ಪಾಸ್ ಆಗ್ಬೇಕು ಅಂದ್ರೆ ಮುಖ್ಯ ಶಿಕ್ಷಣ ಯಾವ್ದು ಸಿಗ್ತಾ ಇದೆ ಅಂತಾರೆ ಬಾಬಾ. ಯಾವ ಮಾತಿನ ಮೇಲೆ ವಿಶೇಷ ಗಮನ ಕೊಡಬೇಕಾಗಿದೆ? इस पढ़ाई में पास होना है तो आंखें बहुत बहुत पवित्र होनी चाहिए, क्योंकि यह आंखें ही धोखा देती है. ಅಂಡರ್ಲೈನ್. ಇದು ಒಂದು ಪವಿತ್ರ ವಿದ್ಯೆ, ಬಹಳ ಶ್ರೇಷ್ಠವಾಗಿರುವಂತಹ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡುವಂತಹ ವಿದ್ಯೆ. ಈ ವಿದ್ಯೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ಬಾಬಾ ಹೇಳ್ತಾರೆ ಮುಖ್ಯವಾಗಿ ಗಮನ ಕೊಡಬೇಕಾಗಿರುವಂಥದ್ದು ಈ ಕಣ್ಣಿನ ಮೇಲೆ. ಕಣ್ಣಿನಿಂದ ಯಾವುದೇ ಪಾಪಕರ್ಮಗಳಾಗಬಾರದು, ಅಷ್ಟು ಈ ಕಣ್ಣುಗಳನ್ನ ಪವಿತ್ರ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಕಣ್ಣುಗಳಂದ್ರೆ ಚರ್ಮದ ಕಣ್ಣಿನಲ್ಲಿ ಏನೂ ಇಲ್ಲ. ಆತ್ಮಾರೂಪಿ ನೇತ್ರ ಈ ರೀತಿ ಜಾಗೃತ ಮಾಡ್ಕೋಬೇಕಲ್ಲ. ಇವ್ರು ಯಾರೂ ದೇಹದಾರಿ ಅಲ್ಲ, ಇವರು ಮನುಷ್ಯರಲ್ಲ. ಈ ಪಾರ್ಟ್ ಅಲ್ಲಿ ಯಾವುದೇ ರೀತಿಯ ಒಂದು ಆಕ್ಷನ್ ಅವ್ರ ಮೂಲಕ ನಡೀತಾ ಇದೆ, ನೆಗೆಟಿವ್ ಕರ್ಮ ಅಥವಾ ಪಾಸಿಟಿವ್ ಕರ್ಮನೇ ಆದ್ರೂ ಕೂಡ ಇದು ಡ್ರಾಮಾದಲ್ಲಿ ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ. ಆತ್ಮ ಸದಾ ಎವರ್ ಪ್ಯೂರ್, ಎವರ್ ಹೆಲ್ದಿ, ಎವರ್ ಪೀಸ್ಫುಲ್ ಇದೆ ಅನ್ನುವಂತಹ ಸತ್ಯವನ್ನ ಅನುಭವ ಮಾಡೋದು ಇದಾಗಿದೆ ಪವಿತ್ರ ದೃಷ್ಟಿ. ಕಣ್ಣುಗಳನ್ನ ಪವಿತ್ರ ಇಟ್ಕೊಳ್ಳೋದು ಅಂತಾರೆ ಬಾಬಾ. ಕ್ಯೂಂಕಿ ಯಹ ಆಂಕೆ ಹಿ ಧೋಕಾ ದೇತಿ ಹೇ. ಯಾಕಂದ್ರೆ ಈ ಕಣ್ಣುಗಳೇ ಮೋಸ ಮಾಡೋದು ಅಂದ್ರೆ ರಿಯಲ್ ಅಂತ ಫೀಲ್. ಇವ್ರು ಬಹಳ ಬಹಳ ಹ್ಯಾಂಡ್ಸಮ್ ಅದಾರ, ಇವ್ರು ಬಹಳ ಬ್ಯೂಟಿಫುಲ್ ಅದಾರ, ನಾನು ಇವ್ರಂಗ್ ಆಗ್ಬೇಕು, ಇವ್ರಂಗ್ ನಾನ್ ಯಾಕಿಲ್ಲ ಅನ್ನುವ ಕೀಳರಿಮೆ, ಇದು ಕೂಡ ಅಜ್ಞಾನನೇ. ಇವ್ರಂಗ್ ಆಗ್ಬೇಕು ಅನ್ನೋದು ಕೂಡ ಅಭಿಮಾನ, ಇದು ಕೂಡ ಅಜ್ಞಾನನೇ. ಹೀಗಾಗಿ ಬಾಬಾ ಹೇಳ್ತಾರೆ ಈ ಕಣ್ಣುಗಳು ಬಹಳ ಮೋಸ ಮಾಡ್ತವೆ. ಅಂದ ಮೇಲೆ ಬಾಬಾ ಹೇಳ್ತಾರೆ ಯಹಿ ಕ್ರಿಮಿನಲ್ बनती है ना, शरीर को देखने से ही कर्मेंद्रियों से चंचलता आती है. ಯಾವಾಗ ಶರೀರ ಅಂತ ತಿಳ್ಕೊತೀವಿ, ಶರೀರವನ್ನ ನೋಡ್ತೀವಿ, ಅವಾಗ ಇಂದ್ರಿಯಗಳಲ್ಲಿ ಚಂಚಲತೆ ಬರ್ತದಂತಾರ ಬಾಬಾ. ಇಂದ್ರಿಯಗಳು ಚಂಚಲಾಗ್ಲಿಕ್ಕೆ ಕಾರಣ ಏನು? ಶರೀರ ನೋಡೋದ್ರಿಂದ ಅಂತ. ಶರೀರ ಯಾವಾಗ ನೋಡ್ತೀವಿ? ನನಗೆ ಮೊದಲು ಶರೀರ ಅಂತ ಭಾನದಲ್ಲಿ ಇದ್ದಾಗ, ನಾನು ಆತ್ಮಸ್ಮೃತಿಯನ್ನ ಮರೆತು ನನಗೆ ನಾನು ಒಬ್ಬ ದೇಹ, ಸ್ತ್ರೀ, ಪುರುಷ ಅಂತ ಯಾವಾಗ ತಿಳ್ಕೊಳ್ತೀನಿ, ಅವಾಗ್ಲೇನೆ ಎದುರುಗಡೆಯಲ್ಲಿರುವಂಥವರು ಕೂಡ ಶರೀರದ ರೂಪದಲ್ಲಿ ಕಾಣಿಸ್ತಾರ. ಆಗ ಶರೀರದ ಒಂದು ಏಜ್, ಶರೀರದ ಒಂದು ಸೌಂದರ್ಯ, ಶರೀರದ ಆಕರ್ಷಿತ ಆಗ್ತದ. ಇದರಿಂದ ಕರ್ಮೇಂದ್ರಿಯಗಳು ಚಂಚಲ ಆಗ್ತದ ಅಂತಾರ ಬಾಬಾ. ಅದಕ್ಕಾಗಿ ಉಪಾಯ ಏನು? ಇಸ್ಲಿಯೇ ಆಂಖೆ ಕ್ರಿಮಿನಲ್ ನ ಹೋ. ಬಾಬಾ ಹೇಳ್ತಾರೆ ಅದಕ್ಕಾಗಿ ಈ ಕಣ್ಣುಗಳೆಂದು ಕುದೃಷ್ಟಿ ಉಳ್ಳದ್ದಾಗಬಾರ್ದು. ಕುದೃಷ್ಟಿ ಅಂದ್ರೆ
ಕೆಟ್ಟ ಇವರು ಕೆಟ್ಟವ್ರದಾರ ನಿಜವಾಗಿಯೂ ಅವ್ರ ಪಾರ್ಟ್ ಅಲ್ಲಿ ಬಹಳ ಕೆಟ್ಟತನ ಇದೆ, ಕಾಮುಕತೆ ಇದೆ, ಬಹಳ ವಿಕಾರ ತುಂಬಿದೆ. ಅವಾಗ ಅವ್ರು ಏನಾದ್ರೂ ತೊಂದರೆ ಕೊಡ್ತಾರಂದ್ರೆ ಕ್ರಿಮಿನಲ್ ದೃಷ್ಟಿ ಅಂತಲ್ಲ. ಬಾಬಾ ಹೇಳ್ತಾರೆ, ನನಗೆ ನಾನು ಹ್ಯಾಸ್ ಅ ಹ್ಯೂಮನ್ ಫಾರ್ಮ್ ಒಳಗ ಇದ್ದುಕೊಂಡು, ಕಾನ್ಶಿಯಸ್ ಒಳಗೆ ಇದ್ದುಕೊಂಡು ಇನ್ನೊಬ್ಬರನ್ನ ಮಾನವ ರೂಪದಲ್ಲಿ ನೋಡ್ತೀನಂತಂದ್ರ, ಆ ಮಾನವ ಜೀವನದ ಪಾರ್ಟ್ ಅನ್ನ ರಿಯಲ್ ಅಂತ ಫೀಲ್ ಮಾಡ್ತೀನಂದ್ರೆ ಇದು ಕೂಡ ಕ್ರಿಮಿನಲ್ ದೃಷ್ಟಿ ಅಷ್ಟು ಸೂಕ್ಷ್ಮ ಇದೆ. ಅಂದ್ಮೇಲೆ ಬಾಬಾ ಹೇಳ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು, ನಿಮ್ ಕಣ್ಣು ಕ್ರಿಮಿನಲ್ ಆಗ್ಬಾರ್ದು. ಅರ್ಥಾತ್ ಯಾವ ವ್ಯಕ್ತಿ ಹೇಗೆ ಇರ್ಲಿ, ಮಾನವ ಜೀವಿ ತನ್ನ ಪಾರ್ಟ್ ಯಾವುದೇ ರೀತಿ ರೋಲ್ ಪ್ಲೇ ಮಾಡ್ಲಿ, ಆದ್ರೆ ಅವ್ರ ಒಳಗಡೆ ಇರುವಂತ ನಿರಾಕಾರಿ ಸಂಪೂರ್ಣ ಸತ್ಯ ಆತ್ಮ ಇದೆಯಲ್ಲ, ಆ ಆತ್ಮನನ್ನ ನೋಡುವುದ ಕಣ್ಣುಗಳನ್ನ ಪವಿತ್ರ ಮಾಡ್ಕೊಳ್ಳೋದು. पवित्र बनने के लिए भाई बहन होकर रहो, याद की यात्रा पर पूरा पूरा अटेंशन दो. ಈಗ ಸೇವಾ ಕೇಂದ್ರ ಇರಲಿ, ಲೌಕಿಕ ಮನೆಗಳೇ ಇರಲಿ, ಅಲ್ಲಿ ಒಬ್ಬ ಪುರುಷನ ಜೊತೆ ಇರೋ ಪಾರ್ಟ್ ಇದೆ ಸ್ತ್ರೀಗೆ, ಅಥವಾ ಪುರುಷ ರೋಲ್ ಅಲ್ಲಿ ಇರುವಂತವ್ರು ಸ್ತ್ರೀಯ ಪಾರ್ಟ್ ಜೊತೆಗೆ ಪಾರ್ಟ್ ಮಾಡೋದಿದೆ ಅಂತಂದ್ರೆ ಸಹೋದರ ಸಹೋದರಿ ಅಂತ ತಿಳ್ಕೊಂಡಿರ್ಬೇಕು ಅಂತಾರ ಬಾಬಾ. ಅವ್ರ ತಂದೆ ಇರ್ಲಿ, ಮಗ ಇರ್ಲಿ, ಅಣ್ಣ ತಮ್ಮ ಇರ್ಲಿ, ಪತಿ ಪತ್ನಿ ಸಂಬಂಧನೇ ಇರ್ಲಿ, ಭಲೆ ಸಂಬಂಧ ನಿಭಾಯಿಸ್ಲಿ ಪತಿ ಪತ್ನಿ ರೂಪದಲ್ಲಿ ಕ್ಯಾರೆಕ್ಟರ್ ಒಳಗ. ಆದ್ರೆ ಆತ್ಮಿಕ ಸ್ಮೃತಿಯಲ್ಲಿ ಏನಿರ್ಲಿ, ನಾನೂ ಆತ್ಮ ಹೇಗಿದ್ದೇನೋ ಹಾಗೆ ಇವರು ಕೂಡ ಎಕ್ದಮ್ ನಿರಾಕಾರ ಸತ್ಯ ಆತ್ಮ ಇದ್ದಾರೆ, ಶಿವಬಾಬನ್ ಸಂತಾನಿದ್ದಾರೆ ಎನ್ನುವಂತ ಸಹೋದರ ಸಹೋದರಿ ಅಥವಾ ಸಹೋದರ ಸಹೋದರ ಭಾವ ಇರ್ಲಿ. ಯಾದ್ ಕಿ ಯಾತ್ರಾ ಪರ್ ಪೂರಾ ಪೂರಾ ಅಟೆನ್ಷನ್ ದೋ. ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆ ಮೇಲೆ ಪೂರ್ಣ ಗಮನವನ್ನ ಕೊಡಬೇಕಾಗಿದೆ. ನೆನಪಿನ ಯಾತ್ರೆ ಅಂದ್ರೆ ನಾ ಯಾರಿದ್ದೀನಿ, ನಾನು ಸಂಪೂರ್ಣ ಸತ್ಯ ಆತ್ಮ ಇದ್ದೀನಿ, ಆತ್ಮ ಸೋಚ್ತಾ ಇದೆ, ಆತ್ಮ ಕರ್ತಾ ಇದೆ, ಆತ್ಮ ಸೆಲ್ಫ್ ಸಫಿಸಿಯೆಂಟ್ ಇದೆ. ಆತ್ಮನಿಗಾಗಿ ಆತ್ಮನ ಖುಷಿಗಾಗಿ ಹೊರ ಜಗತ್ತಿನ ಯಾವುದೇ ವಸ್ತು, ಯಾವುದೇ ವ್ಯಕ್ತಿಯ ಅಪ್ರಿಸಿಯೇಷನ್ ಜರುರತ್ತಿಲ್ಲ. ಯಾಕೆ ಆತ್ಮ ಖುದ್ ಖುಷ್ ಸ್ವರೂಪ್ ಇದೆ, ಸುಖ ಸ್ವರೂಪ್ ಇದೆ, ಆನಂದ ಸ್ವರೂಪ್ ಇದೆ. ಆನಂದ ಸ್ವರೂಪದ ಕಾನ್ಶಿಯಸ್ ಜಾಗೃತ ಆದ್ಮೇಲೆ ಈ ಆನಂದದ ಅನುಭೂತಿಗಾಗಿ ಆತ್ಮನಿಗೆ ಕ್ಯಾರೆಕ್ಟರ್ ಒಳಗೆ ಏನಾದ್ರೂ ಬದಲಾವಣೆ, ಕ್ಯಾರೆಕ್ಟರ್ ಒಳಗಿನ ಒಂದು ಶ್ರೇಯಸ್ಸು, ಕ್ಯಾರೆಕ್ಟರ್ ಒಳಗಿನ ಒಂದು ಪ್ರಗತಿ, ಇದರಿಂದ ಆತ್ಮ ಖುಷ್ ಆಗ್ತದೇ ಇಲ್ಲ. ಆತ್ಮ ಖುಷಿ ಇದೆ, ಆತ್ಮ ಖುಷ್ ಆಗೋದಿಲ್ಲ. ಆತ್ಮನಿಗೆ ಬೇಕಾಗಿಲ್ಲ, ಆತ್ಮನಿಗೆ ಏನಾದ್ರೂ ಒಂದು ಆಗಬೇಕು ಅನ್ನೋದಿದೆಯಲ್ಲ, ಇದು ಇಲ್ಲ. ಯಾಕ ಆತ್ಮ ಕಂಪ್ಲೀಟ್ ಇದೆ, ಪ್ರತಿ ಆತ್ಮ ಕಂಪ್ಲೀಟ್ ಇದೆ. ಈ ಸತ್ಯ ನೆನಪಿರ್ಲಿ ಅಂತಾರ ಬಾಬಾ. ಇದಕ್ಕೆ ನೆನಪಿನ ಯಾತ್ರೆ ಅಂತಾರೆ. ನೆನಪಿನ ಯಾತ್ರೆಯಲ್ಲಿ ಸದಾ ಇರ್ರಿ, ಗಮನ ಕೊಡ್ರಿ ಅಂತಾರ ಬಾಬಾ. ಏನ್ ನೆನಪು ಮಾಡ್ಬೇಕು, ನಾನು ಯಾರ್ಯಾರಿದ್ದೀನಿ, ನಾ ಏನಿದ್ದೀನಿ, ಹೇಗಿದ್ದೀನಿ, ಏನಿದ್ದೀನಿ ಅನ್ನೋದನ್ನ ನೆನಪು ಮಾಡ್ಕೊಂಡಾಗ ನಾ ಏನಲ್ಲ ಅನ್ನೋದು ಕೂಡ ನನ್ನ ಎದುರುಗಡೆ ಸ್ಪಷ್ಟತೆ ಬರ್ತದೆ. ಮಾಯಾ ಪ್ರಪಂಚ ನಾನಲ್ಲ, ಮಾಯಾ ಜಾಲ್ ನಾನಲ್ಲ, ಮಾಯಾದಿಂದ ನಿರ್ಮಾಣ ಆಗಿರುವಂತ ಈ ದೇಹನೂ ನಾನಲ್ಲ ಅನ್ನುವ ನೆನಪು ಮಾಡ್ಕೊಳ್ಳೋದೇ ನೆನಪಿನ ಯಾತ್ರೆ. मुरलिया मुख्य सारा, अभी इम्तिहान का समय बहुत नजदीक है, इसीलिए पुरुषार्थ कर अपना और सर्व का कल्याण करना है. ಈಗ ಪರೀಕ್ಷೆಯ ಸಮಯ ಬಹಳ ಸಮೀಪ ಇದೆ, ಅದಕ್ಕಾಗಿ ಪುರುಷಾರ್ಥ ಮಾಡ್ರಿ, ತಮ್ಮದು ಹಾಗೂ ಅನ್ಯರ ಕಲ್ಯಾಣವನ್ನ ಮಾಡ್ಕೊಡ್ರಿ, ಓದ್ರಿ, ಓದಿಸ್ರಿ. ಬಾಬಾ ಹೇಳ್ತಾರೆ, ಪರೀಕ್ಷೆ ಸಮಯ ಅರ್ಥಾರ್ಥ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಡ್ರಾಮಾ ಮತ್ತು ಮಾಯಾ ನಮ್ಮ ಒಂದು ಎದುರುಗಡೆಗೆ ಪರೀಕ್ಷಾ ತಗೋತದ. ಪರೀಕ್ಷಾ ಏನ್ ತಗೋತದ? ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದಂದ್ರೆ ಏನು? ಈ ಕ್ಷಣ ನನ್ಗೆ ಈ ದೃಶ್ಯ, ಡ್ರಾಮಾದ ಈ ಮಾತುಗಳು, ಡ್ರಾಮಾದೊಳಗೆ ನಡೆಯುವ ಎಲ್ಲಾ ಒಂದು ಘಟನೆಗಳು ನನಗೆ ರಿಯಲ್ ಫೀಲ್ ಆಗ್ತದಂತಂದ್ರೆ ಫೇಲ್. ನನ್ಗೆ ಇದೆಲ್ಲ ಒಂಥರ ವಿಶ್ವ ನಾಟಕದ ಬೇಹದ್ ಸ್ಟೇಜ್ ಮೇಲೆ ಬೇಹದ್ ಫಿಲ್ಮ್ ಪ್ಲೇ ಆಗ್ತಾ ಇದೆ, ಅದನ್ನ ನಾನು ಆತ್ಮ ಸಾಕ್ಷಿ ದೃಷ್ಟ ಈ ವಿಶ್ವ ನಾಟಕವನ್ನ ನೋಡ್ತಾ ಇದ್ದೀನಿ ಎನ್ನುವ ಸ್ಮೃತಿ ಇದೆ ಅಂತಂದ್ರ ಆ ದೃಶ್ಯದ ಪ್ರಭಾವ ನನ್ನ ಮನಸ್ಸಿನ ಮೇಲೆ ಆಗೋದಿಲ್ಲ. ಈ ವಿಶ್ವ ನಾಟಕದಲ್ಲಿ ನಡೆಯುವ ಯಾವುದೇ ವ್ಯಕ್ತಿಯ ಮಾತಿನ ಪ್ರಭಾವ ನನ್ನ ಮೇಲೆ ಆಗೋದಿಲ್ಲ ಅಂದ್ರ ಇದಕ್ಕೆ ಪಾಸ್ ಆಗೋದು ಅಂತಾರ ಬಾಬಾ. ಇದು ಪಾಸ್ ಆಗ್ಬೇಕಾದಂತ ಸಮಯದೊಳಗ ಈ ರೀತಿ ಪುರುಷಾರ್ಥ ಮಾಡಿ ತಮ್ದು ಕಲ್ಯಾಣ ಮಾಡ್ಕೊಡ್ರಿ, ಬೇರೆಯವ್ರದ್ದು ಕಲ್ಯಾಣ ಮಾಡ್ರಿ, ಓದ್ರಿ ಮತ್ತು ಬೇರೆಯವರಿಗೆ ಓದಿಸ್ರಿ ಅಂತಾರ ಬಾಬಾ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ದಾನ ಮನೆಯಿಂದಲೇ ಆರಂಭ ಆಗ್ಬೇಕು, ಪರಿವರ್ತನೆ ಮನೆಯಿಂದ ಆರಂಭ ಆಗ್ಬೇಕು.
ಸೊ ಎರಡು ರೀತಿಯ ಪರಿವರ್ತನೆ. ಒಂದಾಗಿದೆ ಸ್ಥೂಲ ಸೇವಾ ಕೇಂದ್ರ ಇರ್ಬೋದು, ಸ್ಥೂಲವಾದಂತಹ ಮನೆಯೊಳಗ ಎಲ್ಲಾರಿಗೂ ಮೊದಲು ಸಂದೇಶ ಕೊಡ್ಬೇಕು ಅಂತಾರ ಬಾಬಾ. ಪರಿವರ್ತನೆ ಅಥವಾ ದಾನ ಕೊಡೋದೇನಿದೆಯಲ್ಲ ಅದು ಮನೆಯವರಿಂದ ಶುರು ಆಗ್ಲಿ ಪರಿವರ್ತನೆ. ಸೊ ಎಲ್ಲಕ್ಕಿನ ಸೂಕ್ಷ್ಮವಾದಂತ ಪುರುಷಾರ್ಥ ಅಂದ್ರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಹೋಮ್ ಅಂದ್ರೆ ಆತ್ಮ, ಮನೆಯೊಳಗ ಯಾರು ಮನಬುದ್ಧಿ ಸಂಸ್ಕಾರ ಇದಾರಲ್ಲ ಇವುಗಳಲ್ಲಿ ಮೊದಲು ಪರಿವರ್ತನೆ ಬರಬೇಕು. ಏನಂತ, ನಾನು ಮನಸ್ಸಲ್ಲ, ನಾ ಆತ್ಮ ಇದ್ದೀನಿ. ಇದು ಮೈಂಡ್ ಸ್ವೀಕಾರ ಮಾಡ್ಬೇಕು, ಬುದ್ಧಿ ಸ್ವೀಕಾರ ಮಾಡ್ಬೇಕು, ನಾ ಆತ್ಮ ಇದ್ದೀನಿ, ಸತೋ ಪ್ರಧಾನ ಆತ್ಮ ಇದ್ದೀನಿ, ಸಂಪೂರ್ಣ ಆತ್ಮ ಇದ್ದೀನಿ ಅಂತ. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಅಸಂತುಷ್ಟದ ಸಂಕಲ್ಪಗಳನ್ನ ಮಾಡ್ತದ. ಹೀಗಾಗಿ ಮನಸ್ಸು ತಿಳ್ಕೊಳ್ತದ ನಾ ಖುದ್ ಸ್ವಯಂ ಅಸಂತುಷ್ಟಿದ್ದೀನಿ ಅಂತ. ಡ್ರಾಮಾದ ಒಂದು ಸ್ಕ್ರಿಪ್ಟ್ ಅನುಸಾರ ಇವತ್ ಮೈಂಡ್ ಒಳಗ ಇಚ್ಛೆಗಳಿರೋದ್ರಿಂದ, ಅಪೂರ್ಣತೆಯ ಫೀಲಿಂಗ್ ಆಗೋದ್ರಿಂದ ಈ ಮನಸ್ಸು ತಿಳ್ಕೊಳ್ತದ ಖುದ್ ನಾ ಆತ್ಮನೇ ಅಪೂರ್ಣ ಇದೀನೇನೋ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರ ಈ ಮನಸ್ಸಿಗೆ, ಬುದ್ಧಿ ಸಂಸ್ಕಾರಗಳಿಗೆ ಒಂದು ನಾಲೆಜ್ ಕೊಡ್ಬೇಕಾಗಿದೆ. ನಾನು ಸಂಪೂರ್ಣ ಇದ್ದೀನಿ, ಸತ್ತಿದ್ದೀನಿ ಅನ್ನುವಂಥದ್ದನ್ನ ಸ್ವೀಕಾರ ಮಾಡಿಸ್ಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ದೇಹಿ ಅಭಿಮಾನಿ ಬನ್ ಅವಿನಾಶಿ ಸಚ್ಚಿ ಕಮಾಯಿ ಜಮಾ ಕರ್ನಿ ಹೇ. ಆತ್ಮಾಭಿಮಾನಿಯಾಗಿ ಅವಿನಾಶಿ ಸತ್ಯ ಗಳಿಕೆ ಜಮಾ ಮಾಡ್ಕೊಡ್ರಿ. ನೋಡ್ರಿ, ಸತ್ಯ ಗಳಿಕೆ ಅಥವಾ ಅವಿನಾಶಿ ಗಳಿಕೆ ಯಾವಾಗ ಜಮಾ ಆಗಕ್ ಸಾಧ್ಯ? ಆತ್ಮಸ್ಥಿತಿಯಲ್ಲಿ ಇದ್ರೆ ಮಾತ್ರ. ಬಾಕಿ ಏನೆಲ್ಲ ನಾವು ಈಗ ಒಂದು ಪದವಿ ಪಡಿತಾ ಇದ್ದೀವಿ, ಒಂದು ಯಾವುದೋ ಕೋರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀವತ್ತಂದ್ರ, ಏನಾದ್ರೂ ಧನ ಪ್ರಾಪ್ತಿ ಮಾಡ್ಕೋತಾ ಇದ್ದೀವತ್ತಂದ್ರ ಕ್ಯಾರೆಕ್ಟರ್ಗೆ ಪ್ರಾಪ್ತಿ ಆಗ್ತಾ ಇದೆ. ಆತ್ಮನ ಪ್ರಾಪ್ತಿ ಅಲ್ಲ, ಕ್ಯಾರೆಕ್ಟರ್ನ ಪ್ರಾಪ್ತಿ. ಇದು ಮೊದಲೇ ಡ್ರಾಮಾದಲ್ಲಿ ನೂಂದಿದೆ. ಯಾವ ಕ್ಯಾರೆಕ್ಟರಿಗೆ ಯಾವಾಗ ಧನ ಪ್ರಾಪ್ತ ಆಗ್ಬೇಕು, ಪದವಿ ಪ್ರಾಪ್ತ ಆಗ್ಬೇಕು, ಪೊಸಿಷನ್, ಮಾನ್ ಶಾನ್ ಏನೇ ಪ್ರಾಪ್ತ ಆಗೋದು. ಸೊ ಇದನ್ನ ಪಡ್ಕೊಳ್ಳುವಂಥದ್ದಿಲ್ಲ. ಬಾಬಾ ಹೇಳ್ತಾರೆ ಈಗ ಅವಿನಾಶಿ ಗಳಿಕೆ ಏನ್ ಮಾಡ್ಕೋಬೇಕಾಗಿದೆ ಅಂದ್ರೆ ಆತ್ಮನ ಒಂದು ಜಾಗೃತಿ, ಆತ್ಮ ತನ್ನ ಸಂಪೂರ್ಣ ಆತ್ಮ ಆಗಿರುವ ಅನುಭವ, ಸಂಪೂರ್ಣ ಆಗಿರುವಂತ ಅನುಭವ, ಒಂದು ಸತ್ಯತೆ ಅನುಭವ ಇದೆ. ಆ ಅನುಭವ ಮಾಡುವುದೇ ಗಳಿಸ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಅವಿನಾಶಿ ಗಳಿಕೆ ಇದು ಕೇವಲ ಆತ್ಮಸ್ಥಿತಿಯಲ್ಲಿದ್ದಾಗ ಮಾತ್ರ ಸಾಧ್ಯ. अपना रजिस्टर रखना है, कोई भी ऐसा विकर्म न हो जिससे रजिस्टर खराब हो जाए. ಬಾಬಾ ಹೇಳ್ತಾರೆ ಯಾವುದೇ ಇಂಥ ಕರ್ಮ ನಿಮ್ಮಿಂದ ಆಗಬಾರ್ದು, ರಿಜಿಸ್ಟರ್ ಖರಾಬ್ ಆಗುವಂಥದ್ದು. ವರದಾನ್, सर्व को उमंग उत्साह का सहयोग दे, शक्तिशाली बनाने वाले सच्चे सेवाधारी भव. ಸತ್ಯ ಸೇವಾಧಾರಿ ಆಗ್ರಿ ಅಂತ ಬಾಬಾ ವರದಾನ್ ಕೊಡ್ತಾ ಇದ್ದಾರೆ. ಭಗವಾನು ವಾಚ್ ಹೇಗೆ ಸರ್ವರಿಗೂ ಉಮಂಗ ಉತ್ಸಾಹದ ಸಹಯೋಗ ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸತ್ಯ ಸೇವಾಧಾರಿ ಆಗ್ರಿ. ಸೇವಾಧಾರಿ अर्थात सर्व को उमंग उत्साह का सहयोग देकर ಶಕ್ತಿಶಾಲಿ बनाने वाले. ಅಂಡರ್ಲೈನ್, ಸೇವಾಧಾರಿ ಅಂತ ಯಾರಿಗಂತಾರೆ? ಯಾವುದು ನಿಜವಾದ ಸೇವಾ? ವಾಚಾ ಸೇವಾ, ಭಾಗದೋಡಲ್ಲಿ ಸ್ಥಿತಿಯನ್ನ ಕಳ್ಕೊಂಡು ಓಡಿ ಓಡಿ ಹೋಗುವ ಸೇವೆ ಮಾತು ಹೇಳ್ತಿಲ್ಲ ಬಾಬಾ. ಸೇವಾಧಾರಿ ಅಂದ್ರೆ ಸರ್ವರಿಗೂ ಉಮಂಗ ಉತ್ಸಾಹದ ಸಹಯೋಗ ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡೋದಿದೆಯಲ್ಲ, ಇದು ನಿಜವಾದ ಸೇವಾಧಾರಿ ಆಗೋದು. ಅಭಿ ಸಮಯ ಕಮ್ ಹೇ, ರಚನಾ ಜಾದಾ ಸೆ ಜಾದಾ ಆನೆ ವಾಲಿ ಹೇ. ಬಾಬಾ ಹೇಳ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ, ಇನ್ನೂ ಬಾಬನ್ ಮಕ್ಕಳ ಸಂಖ್ಯೆ ಹೆಚ್ಚಾಗೋದಿದೆ. ಸಿರ್ಫ್ ಇತನಿ ಸಂಖ್ಯಾ ಮೇ ಖುಷ್ ನಹೀ ಹೋ ಜಾನಾ ಕಿ ಬಹುತ್ ಆ ಗಯೆ. ಬಾಬನ್ ಮಕ್ಕಳ ಸೇವಾ ಕೇಂದ್ರದಲ್ಲಿ ಸಂಖ್ಯೆ ಹೆಚ್ಚಾದ್ರೆ ಅಥವಾ ಮಧುಬನದಲ್ಲಿ ಟೋಟಲ್ ಮಹಾಯಜ್ಞದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಇಷ್ಟಕ್ಕೆ ಖುಷಿ ಆಗ್ಬೇಡ್ರಿ. ಇನ್ನೂ ಬಾಬನ್ ಎಲ್ಲಾ ಮಕ್ಕಳು ಅಂದ್ರೆ ಏನ್ ಲಿಮಿಟ್ ಇದೆ, ಇಷ್ಟು ಸತ್ಯುಗದಲ್ಲಿ ಇಷ್ಟೆಲ್ಲ ಆತ್ಮಗಳು ಸತ್ಯುಗ್ ಬರೋರು ಅಂತ ಅವರೆಲ್ಲರೂ ಬರಬೇಕಾಗಿದೆಯಲ್ಲ. ಅವಿ ತೋ ಬಹುತ್ ಸಂಖ್ಯಾ ಬಡ್ನಿ ಹೇ, ಇಸ್ಲಿಯೇ आपने जो पालना ली है उसका रिटर्न दो. ಇನ್ನೂ ಸಂಖ್ಯಾ ಬಹಳ ಬರೋದಿದೆ ಅಂತಾರ ಬಾಬಾ. ಅದಕ್ಕಾಗಿ ಏನ್ ತಾವು ಪಾಲನೆ ಪಡೆದಿದ್ದೀರಿ ಅದರ ರಿಟರ್ನ್ ಮಾಡ್ರಿ. ಪಾಲನಾ ಏನ್ ಪಡೆದಿದ್ದೀವಿ? ಪಾಲನಾ ಅಂದ್ರೆ ಪರಮಾತ್ಮನ ಸತ್ಯ ಜ್ಞಾನವೇ ಅತಿ ದೊಡ್ಡ ಪಾಲನೆ. ಇದನ್ನ ಯಾವತ್ತಿಗೂ ನಾವು ರಿಟರ್ನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಾಬಾ ಹೇಳ್ತಾರ ಇನ್ನೊಂದು ಭಗವಂತನ ಸಾಕಾರದಲ್ಲಿ ಪ್ರೇಮದ ಅನುಭವ ಮಾಡ್ತಾ ಇದ್ದೀವಿ, ನಿಸ್ವಾರ್ಥ ಸತ್ಯ ಪ್ರೇಮ. ಸತ್ಯ ಪ್ರಾಪ್ತಿ ಇದು ನಾವು ಭಗವಂತನಿಂದ ಪಡೆದಿರುವ ಅತಿ ಶ್ರೇಷ್ಠ ಪಾಲನೆಯಾಗಿದೆ. ಬಾಬಾ ಹೇಳ್ತಾರೆ ಇದು ರಿಟರ್ನ್ ಮಾಡ್ರಿ.
ಹೇಗೆ ರಿಟರ್ನ್ ಮಾಡೋದು? ಬಾಬಾ ಹೇಳ್ತಾರೆ ಟರ್ನ್ ಆಗೋದೇ ರಿಟರ್ನ್ ಮಾಡೋದು. ಟರ್ನ್ ಏನಾಗೋದು? ದೇಹಭಾನದಿಂದ ಟರ್ನ್ ಆಗಿ ಸೋಲ್ ಕಾನ್ಶಿಯಸ್ನ ಸ್ಥಿತಿಯಲ್ಲಿ ಸ್ಥಿತ ಆಗೋದ रिटर्न आगोदो। आने वाली निर्बल आत्माओं के सहयोगी बन उन्हें समर्थ अचल अडोल बनाओ, तब कहेंगे सच्चे ಸೇವಾಧಾರಿ। ಮುಂಬರುವಂತ ಆತ್ಮಗಳೇನಿದ್ದಾರೆ ಅವ್ರು ಬಹಳ ನಿರ್ಬಲ ಇರ್ತಾರೆ. ಅವರಿಗೆ ಸ್ವಯಂ ಯೋಗ ಮಾಡುವ ಸ್ವಯಂ ಜ್ಞಾನವನ್ನ ಅರಿಯುವ ಶಕ್ತಿ ಇರೋದಿಲ್ಲ. ಹೀಗಾಗಿ ಬಾಬಾ ಹೇಳ್ತಾರೆ ಅಂತಹ ನಿರ್ಬಲ ಆತ್ಮರಿಗೆ ಅರ್ಥಾತ್ ಆತ್ಮನ ಮೈಂಡ್ ಒಳಗ ಡ್ರಾಮಾನುಸಾರ ಸ್ಕ್ರಿಪ್ಟ್ ಏನಿದೆ ಅದು ಎಲ್ಲರೊಳಗ ಬಹಳ ವೀಕ್ ಆಗಿ ಮನಸ್ಸಿಗೆ ವಶಭೂತ ಆಗಿರುವಂತ ಪಾತ್ರ ಅಭಿನಯ ಮಾಡ್ತಾರೆ. ಅಂತ ಆತ್ಮಗಳು ಬಂದಾಗ ಅವರಿಗೆ ಸಮರ್ಥ ಅಚಲ ಅಡೋಲರನ್ನಾಗಿ ಮಾಡ್ಬೇಕಲ್ಲ, ಅದಕ್ಕೆ ಅಂತ ಸತ್ಯ ಸೇವಾಧಾರಿ ಆಗ್ರಿ. ಯಾವುದೇ ಆತ್ಮ ಇನ್ನೂವರೆಗೆ ಅಳ್ತಾರ ತ್ರಾಸ ಮಾಡ್ಕೋತಾರ ಅಂದ್ರ ನಾವಿನ್ನೂ ಅವ್ರ ಸರಿಯಾದ ಸೇವೆ ಮಾಡಿಲ್ಲ ಅಂತ. ನಿಜವಾದ ಸೇವಾ ಅಂತ ಎದಕ್ಕೆ ಹೇಳ್ತಾರೆ ಬಾಬಾ ಅಂತಂದ್ರೆ, ಯಾವುದೇ ಆತ್ಮ ತನ್ನ ರೋಲಿಂದ ಡಿಟ್ಯಾಚ್ ಆಗಿ ಆ ಆತ್ಮ ತನ್ನ ಅವಿನಾಶಿ ಆಗಿರುವ ಸಂಪೂರ್ಣ ಆಗಿರುವ ಆನಂದ ಸ್ವರೂಪ ಆಗಿರುವಂತಹ ಸತ್ಯದ ಅನುಭವ ಮಾಡಿ ಸಮರ್ಥ ಅಚಲ್ ಅಡೋಲ್ ಯಾವಾಗ ಆಗ್ತದಲ್ಲ, ಯಾವಾಗ ನೀವು ಈ ರೀತಿ ಮಾಡ್ಲಿಕ್ಕೆ ಕಾರಣ ಆಗ್ತೀರಿ